ನಮಸ್ಕಾರ. ನಮ್ಮ ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದವು ನಮಗೆ ಸಿಗಲಿ ಅಂತ ಪ್ರಾರ್ಥಿಸೋಣ. ಶ್ಲೋಕಗಳನ್ನು ಹೇಳೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः. आचार्यवन्दने. यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं ವಂದೇ ವೇದಾಂತದೇಶಿಕಂ. ಗುರುಗಳ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ಈಗ ನಾವು ಶ್ಲೋಕ 19, ಮೊದಲನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿದ್ದೀವಿ. ಸಘೋಷೋಧಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಆ ನಾದ ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಂಚೆ ನಾವು ನೋಡಿದ್ದೀವಿ ಮುಂಚಿನ ಶ್ಲೋಕಗಳಲ್ಲಿ ಹೇಗೆ ಎಲ್ಲ ಯೋಧರು ಕೂಡ ಅವರ ಶಂಖಗಳನ್ನ ಊದಿದ್ರು. ಆ ಶಂಖ ನಾದದಿಂದ ಯಾರ್ಯಾರು ಯಾವ ಶಂಖ ಊದಿದ್ರು ಅನ್ನೋದೆಲ್ಲ ಹೇಳಿದೀವಿ ಆ ಭಾಗದಲ್ಲಿ. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಎಲ್ಲರೂ ಇವಾಗ ಅವ್ರ ಶಂಖನಾದ ಮಾಡಿದಾಗ ಅದೊಂದು ತುಂಬಾ ದೊಡ್ಡದಾಗಿ ಒಂದು ಧ್ವನಿ ಉಂಟಾಯಿತು. ಅದು ಈ ಭೂಮಿಗೂ ಆಕಾಶಕ್ಕೂ ಅದರ ಪ್ರತಿಧ್ವನಿ ಅಂದ್ರೆ ಎಕೋ ಅಂತ ಏನ್ ಹೇಳ್ತೀವಿ, ಆ ಸೌಂಡ್ ತುಂಬಾ ಜೋರಾಗಿ ಎಕೋ ಆಗೋದ್ರಿಂದ ಕೌರವರ ಹೃದಯಕ್ಕೆ ತುಂಬಾ ಆತಂಕ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಇಲ್ಲಿ ನಾವು ವಿಚಾರ ಮಾಡೋ ವಿಷಯ ಏನಂದ್ರೆ, ಈ ಶಂಖನಾದದಿಂದ ಒಂದು ತುಮುಲ ಉಂಟಾಯ್ತಲ್ಲ, ಅದರಿಂದ ಕೌರವರ ಹೃದಯದಲ್ಲಿ ಆತಂಕ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪಾಂಡವರ ಮೇಲೆ ಯಾವುದೇ ಪ್ರಭಾವ ಆಗ್ಲಿಲ್ವಾ, ಯಾತಕ್ಕೋಸ್ಕರ ಅನ್ನೋ ವಿಷಯ. ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಾವು ಯಾವಾಗ್ಲೂ ನಾವು ಏನೋ ಒಂದು ಕೃತಿ ಮಾಡ್ತೀವಿ, ಒಂದು ಆಕ್ಷನ್ ತಗೋತೀವಿ ಅಂದಾಗ ನಮಗೆ ನಮ್ಮ ಮನಸ್ಸಲ್ಲಿ ಅದು ನಾವು ಮಾಡ್ತಾ ಇರೋ ವಿಷಯ ತಪ್ಪು ಅಂತ ಗೊತ್ತಿದ್ರೆ ಆವಾಗ ನಮಗೊಂದು ಭಯ ಇರುತ್ತೆ. ನಾವು ಮಾಡ್ತಾ ಇರೋದು ಸರಿ ಇದೆ, ನಾವು ಯಾವುದು ತಪ್ಪು ಮಾಡ್ತಾ ಇಲ್ಲ ಅನ್ನೋ ನಮಗೊಂದು ದೃಢ ನಿಶ್ಚಯ ಇದ್ರೆ ಮನಸ್ಸಲ್ಲಿ, ಆವಾಗ ನಮಗೆ ಏನು ಅನ್ಸಲ್ಲ, ಭಯ ಅನ್ಸಲ್ಲ, ಏನಿಲ್ಲ, ನಾವು ಸಹಜವಾಗಿ ಆ ಕೃತಿಯನ್ನ ಮಾಡ್ತೀವಿ. ಇಲ್ಲಿ ಈ ಕೌರವರಿಗೆ ಅವ್ರಿಗೆ ಗೊತ್ತಿತ್ತು ಅವರು ಅಧರ್ಮದ ಮಾರ್ಗದಲ್ಲಿ ಇದ್ದಾರೆ ಅಂತ. ಅವ್ರು ಮಾಡ್ತಾ ಇರೋದು ತುಂಬಾ ಕೆಟ್ಟದು, ತುಂಬಾ ತಪ್ಪು ವಿಷಯ ಅನ್ನೋದು ಗೊತ್ತಿತ್ತು. ಅದಕ್ಕೆ ಆ ನಾದ, ಆ ಶಂಖದ ನಾದ ಆದಾಗ ಅವ್ರ ಹೃದಯದಲ್ಲಿ ಭಯ ಉಂಟಾಯಿತು. ಪಾಂಡವರಿಗೆ ಏನ್ ಗೊತ್ತಿತ್ತು, ಪಾಂಡವರು ನಮ್ಮ ಬದಿಯಲ್ಲಿ ಶ್ರೀಕೃಷ್ಣ ಇದ್ದಾನೆ, ನಾವು ಧರ್ಮದ ದಾರಿಯಲ್ಲಿ ಇದ್ದೀವಿ, ಸೊ ಕೃಷ್ಣ ನಮ್ಮ ಕಡೆ ಇದ್ದಾಗ ನಮ್ಗೆ ಯಾವ ಭಯನೂ ಇಲ್ಲ ಅಂತ ಅವ್ರಿಗೊಂದು ನಿಶ್ಚಯ ಇತ್ತು ಮನಸ್ಸಲ್ಲಿ. ಅದಕ್ಕೆ ಈ ಶಂಖನಾದ ಆದಾಗ ಪಾಂಡವರ ಕಡೆ ಇದ್ದಿದ್ದ ಯೋಧರಿಗೆ ಯಾರಿಗೂ ಯಾವುದೂ ಭಯ ಆಗಿಲ್ಲ, ಏನೂ ಆತಂಕ ಉಂಟಾಗಿಲ್ಲ. ಆದರೆ ಕೌರವರ ಕಡೆಯಲ್ಲಿದ್ದವ್ರಿಗೆ ತುಂಬ ಭಯ ಆಯಿತು. ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ನಾವು ಭಗವಂತನ ಬಗ್ಗೆ ಯಾವ ರೀತಿ ನಮ್ಮ ಭಾವ ಇರುತ್ತೆ ಅದ್ರ ತಕ್ಕ ಹಾಗೇನೆ ನಮಗೆ ಭಗವಂತ ಕೂಡ ಸ್ಪಂದಿಸ್ತಾನೆ. ಈಗ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಈ ಬೇರೆ ಮತಗಳಿದೆ ಅಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಯಾರೋ ತುಂಬಾ ಒಬ್ರು ಅವ್ರ ದೇವರಲ್ಲಿ ಭಕ್ತಿ ಇಟ್ಟಿದ್ದಾರೆ ಅಂದ್ರೆ ಗಾಡ್ ಫಿಯರಿಂಗ್ ಅಂತ ಒಂದು ಮಾತು ಯೂಸ್ ಮಾಡ್ತಾರೆ ಅವರು. ಅಂದ್ರೆ ಭಗವಂತನ ಬಗ್ಗೆ ಅವ್ರಿಗೆ ಭಯ ಇದೆ ಅಂತ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತು ನಾವು ಹೇಳಿರೋದು ಏನಂದ್ರೆ, ನಮ್ಮ ಅಪೇಕ್ಷೆ ಏನು, ಯಾರು ಭಕ್ತ ಅಂತ ಹೇಳ್ತೀವಿ ನಾವು, ಭಗವಂತನ ಕಂಡು ಹೆದರೋನು
ಭಕ್ತ ಅಲ್ಲ. ಭಗವಂತನ ಬಗ್ಗೆ ಯಾರಿಗೆ ಪ್ರೀತಿ ಇದೆಯಲ್ಲ ಅವನು ಭಕ್ತ. ಸೊ ವಿ ಶುಡ್ ಬಿ ಗಾಡ್ ಲವಿಂಗ್, ನಾಟ್ ಗಾಡ್ ಫಿಯರಿಂಗ್. ಈಗ ನಾವು ಯಾವ ರೀತಿ ಒಂದು ಭಾವ ಭಗವಂತನ ಬಗ್ಗೆ ಇಟ್ಕೋತೀವಿ, ಅದೇ ರೀತಿಯಲ್ಲಿ ಅವನು ಕೂಡ ನಮ್ಮ ಹತ್ರ ಸ್ಪಂದಿಸ್ತಾನೆ. ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ಒಂದು ಬೆಕ್ಕಿರುತ್ತೆ. ಆ ಬೆಕ್ಕಿಗೆ ಒಂದು ಮರಿ ಹುಟ್ಟಿದಾಗ ಆ ಬೆಕ್ಕು ಆ ಮರಿನ ಬಾಯಲ್ಲಿಟ್ಕೊಂಡು ಇಲ್ಲಿ ಅಲ್ಲಿ ಎಲ್ಲ ತಗೊಂಡು ಹೋಗಿ ಎಲ್ಲಿ ಅದಕ್ಕೊಂದು ಸೇಫ್ ಜಾಗ ಇದೆಯೋ ಅಲ್ಲಿ ಇಟ್ಟು ರಕ್ಷಣೆ ಮಾಡಕ್ಕೆ ನೋಡುತ್ತೆ. ಆ ಮರಿನ ಬಾಯಲ್ಲಿ ಹಿಡ್ಕೊಂಡಿದ್ರೂ ಕೂಡ ಅದು ಯಾವ ರೀತಿಯಲ್ಲಿ ಹಿಡ್ಕೊಂಡಿರುತ್ತೆ, ಆ ಮರಿಗೆ ಯಾವುದೂ ಕಷ್ಟ ಆಗದೆ ಇರೋ ಥರ ಇಟ್ಕೊಂಡಿರುತ್ತೆ. ಸೊ ಆ ಮರಿಗೆ ತನ್ನ ತಾಯಿ ಬಗ್ಗೆ ಯಾವ ಭಾವ ಇರುತ್ತೆ, ಇವಳು ನನ್ನನ್ನು ರಕ್ಷಣೆ ಮಾಡ್ತಾಳೆ ಅನ್ನೋ ಭಾವ ಇರುತ್ತೆ. ಅದೇ ಒಂದು ಇಲಿ ಇದ್ರೆ, ಒಂದು ಬೆಕ್ಕನ್ನು ನೋಡಿದ ತಕ್ಷಣ ಇಲಿಗೇನಾಗುತ್ತೆ, ಇಲಿಗೆ ಭಯ ಇರುತ್ತೆ ಬೆಕ್ಕ ಬಗ್ಗೆ. ಸೊ ಬೆಕ್ಕಿನಿಂದ ದೂರ ಓಡೋಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಬೆಕ್ಕಿನ ಮರಿ ತಾಯಿ ಹತ್ರನೇ ಓಡಾಡ್ತಾ ಇರುತ್ತೆ. ಇದರಲ್ಲಿ ನಾವು ನೋಡ್ಬೋದು, ನಾವು ಯಾವ ರೀತಿಯಲ್ಲಿದ್ದೀವಿ. ನಾವು ಭಗವಂತನ ಹತ್ರ ಇರಕ್ಕೆ ಪ್ರಯತ್ನ ಮಾಡ್ತೀವ, ಅಥವಾ ಭಗವಂತನಿಂದ ನಾವು ದೂರ ಓಡಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ನಾವು ಮಾಡ್ತಾ ಇರೋದೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ನಾವು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಮಗೆ ಧೈರ್ಯ ಇದ್ದಾಗ ಭಗವಂತನ ಹತ್ರನೇ ಇರ್ತೀವಿ. ನಮ್ಮ ಮನಸ್ಸಲ್ಲಿ ಯಾವಾಗ ನಾವು ಏನೋ ತಪ್ಪು ಮಾಡ್ತಾ ಇದ್ದೀವಿ, ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ವಿಚಾರ ನಮ್ಮ ಮೈಂಡಲ್ಲಿ ನಮಗೆ ಗೊತ್ತಿರುತ್ತಲ್ಲ, ಆಗ ನಾವು ಇಲಿ ಥರ ಬೆಕ್ಕಿನಿಂದ ದೂರ ದೂರ ಓಡಕ್ಕೆ ನೋಡ್ತೀವಿ. ಇಲ್ಲಿ ಆಚಾರ್ಯರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಎಲ್ರಿಗೂ ಗೊತ್ತಿದೆ, ನರಸಿಂಹ ಅವತಾರ ತಗೊಂಡು ಭಗವಂತ ಬಂದ. ಯಾತಕ್ಕೋಸ್ಕರ? ಪ್ರಹ್ಲಾದನ ರಕ್ಷಣೆ ಮಾಡೋಕ್ಕೋಸ್ಕರ, ತನ್ನ ಭಕ್ತ ಹೇಳಿದ ಮಾತನ್ನ ನಿಜ ಮಾಡೋದಕ್ಕೋಸ್ಕರ ಅವತಾರದಲ್ಲಿ ಬಂದರು ದೇವರು. ಈಗ ಈ ನರಸಿಂಹ ಅವತಾರ ಆ ರೂಪದಲ್ಲಿ ದೇವ್ರು ಬಂದಾಗ ಅವ್ರ ಪಂಜದಿಂದ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ರು. ಆದರೆ ಪ್ರಹ್ಲಾದ ಅವ್ರ ಮುಂದೆ ಬಂದು ನಿಂತ್ಕೊಂಡಾಗ ಅದೇ ಪಂಜ ತುಂಬ ಪ್ರೀತಿಯಿಂದ ಆ ಪ್ರಹ್ಲಾದನ ತಲೆ ಮೇಲಿಟ್ಟು ಅವನ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು. ಇಲ್ಲಿ ನಾವು ಏನು ಗಮನಿಸ್ಬೋದು, ಇದೇ ವಿಷಯ. ಭಗವಂತನ ಹತ್ರ ಹಿರಣ್ಯಕಶಿಪುಗೆ ಯಾವ ಭಾವ ಇತ್ತು? ಅವನು ಒಂದು ದ್ವೇಷ ಇಟ್ಕೊಂಡಿದ್ದ. ಸೊ ಅವನಿಗೇನು ಸಿಕ್ತು? ಅವನಿಗೆ ಮೃತ್ಯು ಸಿಕ್ತು. ಪ್ರಹ್ಲಾದನ ಭಾವ ಹೇಗಿತ್ತು? ಅವನು ಭಕ್ತಿಯಿಂದ ಭಗವಂತನ ಹತ್ರ ಹೋದ, ಭಗವಂತನ ಆಶೀರ್ವಾದ ಸಿಕ್ತು. ನಾವು ಕೂಡ ಇದೇ ರೀತಿಯಲ್ಲಿ ಯಾವ ಭಾವದಿಂದ ನಾವು ಭಗವಂತನ ಹತ್ರ ಹೋಗ್ತೀವಿ, ಅದೇ ರೂಪದಲ್ಲಿ ಅದೇ ರೀತಿಯಲ್ಲಿ ಅವನು ನಮಗೆ ಒಂದು ಸ್ಪಂದನೆ ಕೊಡ್ತಾನೆ. ಸೊ ನಾವು ಯಾವ ಥರ ಇರಬೇಕು? ಖಂಡಿತ ನಾವು ಪ್ರಹ್ಲಾದನ ಥರ ಇರಬೇಕು, ಖಂಡಿತ ನಾವು ಆ ಬೆಕ್ಕಿನ ಮರಿ ಥರ ಇರಬೇಕು. ಇನ್ನೊಂದು ಉದಾಹರಣೆ ನೋಡಿದ್ರೆ, ರಾಮ ರಾವಣ ಯುದ್ಧ ನಡೆದಾಗ ನಮಗೆ ಗೊತ್ತಿದೆ, ಒಂದು ಹಂತದಲ್ಲಿ ಲಕ್ಷ್ಮಣನಿಗೆ ತುಂಬ ಒಂದು ಗಾಯ ಆಗಿ ಅವನು ಮೂರ್ಛಿತವಾಗಿ ಬಿದ್ದಿರ್ತಾನೆ ಕೆಳಗೆ. ಆ ಸಮಯದಲ್ಲಿ ರಾವಣನ ಜೊತೆ ಯುದ್ಧ ಮಾಡ್ತಾ ಇರ್ತಾನೆ, ಅವನು ಮೂರ್ಛೆಯಾಗಿ ಬಿದ್ದುಬಿಡ್ತಾನೆ. ಆಗ ರಾವಣನಿಗೆ ಏನು ಮನಸ್ಸಲ್ಲಿ ಅಂದರೆ, ಈ ಲಕ್ಷ್ಮಣ ಅಂದರೆ ರಾಮನಿಗೆ ತುಂಬ ಪ್ರಿಯ, ಈ ಲಕ್ಷ್ಮಣನ್ನ ಏನಾದರೂ ಮಾಡಿ ನಮ್ಮ ಕಡೆ ಕರ್ಕೊಂಡು ಹೋಗ್ಬಿಟ್ರೆ, ಅವನನ್ನು ನಾನು ನಾಶ ಮಾಡಿಬಿಟ್ರೆ ರಾಮನಿಗೆ ಮನಸ್ಸೇ ಇರಲ್ಲ ಇನ್ನು ಯುದ್ಧ ಮಾಡೋಕ್ಕೆ. ಆವಾಗ ನಾವೇ ಜಯ ಪಡಿತೀವಿ, ರಾಕ್ಷಸರ ಕಡೆನೇ ನಾವೇ ಜಯ ಪಡಿತೀವಿ, ಖಂಡಿತ ಈ ರಾಮ ಆಮೇಲೆ ಮುಂದೆ ಯುದ್ಧ ಮಾಡಲ್ಲ ಅನ್ನೋ ಐಡಿಯಾಯಿಂದ ಅವನೇನು ಮಾಡ್ತಾನೆ, ರಾವಣ ಅಲ್ಲಿ ಬರ್ತಾನೆ ಲಕ್ಷ್ಮಣನ ಹತ್ರ. ಬಂದ್ಬಿಟ್ಟು ಲಕ್ಷ್ಮಣನ ಎತ್ತಕ್ಕೆ ಪ್ರಯತ್ನ ಮಾಡ್ತಾನೆ. ಲಕ್ಷ್ಮಣನ ಎತ್ತಕ್ಕೆ ಅವನ ಪ್ರಕಾರ ಇವನು ಇಷ್ಟು ಲೈಟ್ ವೇಟ್ ಆಗಿದ್ದಾನೆ, ಸರಿ ಏನು ನನಗೇನು ತುಂಬ ಕಷ್ಟ ಆಗಲ್ಲ ಅಂದ್ಕೊಂಡು ಎಡಗೈ ಹಾಕಿ ಎತ್ತಕ್ಕೆ ನೋಡ್ತಾನೆ, ಆಗಲ್ಲ. ಮತ್ತೆ ಬಲಗೈಯಿಂದ ಎತ್ತಕ್ಕೆ ನೋಡ್ತಾನೆ, ಆಗಲ್ಲ. ಎರಡು ಕೈಯೂ ಕೊಟ್ಟು ತುಂಬಾ ಫೋರ್ಸ್ ಹಾಕಿ ತುಂಬಾ ಒಂದು ಶಕ್ತಿಯಿಂದ ಎತ್ತಕ್ಕೆ ನೋಡಿದ್ರು ಕೂಡ ಅವನಿಗೆ ಲಕ್ಷ್ಮಣನ ಮೇಲ್ಗಡೆ ಎತ್ತಕ್ಕೆ ಆಗೋದಿಲ್ಲ. ಈ ರಾವಣನಿಗೆ ಎಷ್ಟು ಶಕ್ತಿ ಇದೆ ಅಲ್ಲ, ನಮಗೆ ಗೊತ್ತಿದೆ. ಅವನು ಒಂದು ಸಮಯದಲ್ಲಿ ಕೈಲಾಸವನ್ನೇ ಎತ್ತವನು. ಅಂಥ ಶಕ್ತಿವಂತನಾದ ಈ ರಾವಣನಿಗೆ ಲಕ್ಷ್ಮಣನನ್ನೇ ಎತ್ತಕ್ಕಾಗೋದಿಲ್ಲ. ಲಕ್ಷ್ಮಣ ಯಾರ ಅವತಾರ? ಆದಿಶೇಷನ ಅವತಾರ. ಆದಿಶೇಷ ಈ ಇಡೀ ಭೂಮಿಯನ್ನೇ, ಈ ಇಡೀ ಬ್ರಹ್ಮಾಂಡವನ್ನೇ ತನ್ನ ತಲೆ ಮೇಲೆ ಇಟ್ಕೊಂಡಿರೋನು. ಅವನಿಗೆ ಎಷ್ಟು ಶಕ್ತಿ ಇರಬೇಕು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೆ ರಾವಣ ಎತ್ತಕ್ಕೆ ಹೋದಾಗ, ಅವನು ಆ ದ್ವೇಷ ಭಾವದಿಂದ ಹೋದಾಗ, ಆ ಕಪಟ ಸ್ವಭಾವದಿಂದ ಹೋದಾಗ ಅವನು ಲಕ್ಷ್ಮಣನ ಒಂಚೂರು ಅಲ್ಲಾಡ್ಸೋಕ್ಕೆ ಆಗಿಲ್ಲ. ಅದೇ ನಾವು ನೋಡ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಈ ರಾವಣ ಹಿಂಗೆ ಮಾಡ್ತಾ ಇದ್ದಾನಂತ ನೋಡ್ಬಿಟ್ಟು ರಾವಣ ಅವನ ಕಾರ್ಯ ಆಗಲಿಲ್ಲ ಅಂತ ದೂರ ಹೋಗ್ಬಿಡ್ತಾನೆ. ಆಗ ಹನುಮಂತ ಅಲ್ಲಿ ಬಂದು, ಲಕ್ಷ್ಮಣನಿಗೆ ಗಾಯ ಆಗಿದೆಯಲ್ಲ, ಏಟಾಗಿದೆಯಲ್ಲ, ಅವನನ್ನು ಕರ್ಕೊಂಡು ಹೋಗ್ಬೇಕು, ಅವನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣನನ್ನ ಎತ್ತಕ್ಕೆ ಹನುಮಂತ ಹೋದಾಗ
ತುಂಬ ಸಹಜವಾಗಿ ಎತ್ಕೊಂಡ್ಬಿಡ್ತಾನೆ. ಅದೇ ಆದಿಶೇಷ ಲಕ್ಷ್ಮಣ ತಾನೆ. ಹನುಮಂತನಿಗೆ ತುಂಬ ಬಲ ಇದೆ, ಅದು ನಮಗೆ ಗೊತ್ತಿದೆ. ಆದರೆ ಆದಿಶೇಷನ್ಗಿಂತ ಬಲ ಇದೆಯಾ? ಆದರೆ ಹನುಮಂತನಿಗೆ ಹೇಗೆ ಸಾಧ್ಯ ಆಯಿತು? ರಾವಣ ಕೈಲಾಸ ಪರ್ವತವನ್ನೇ ಎತ್ತಿದವನು, ಆದರೆ ಅವನಿಗೆ ಲಕ್ಷ್ಮಣನ ಎತ್ತಕ್ಕಾಗಲ್ಲ. ಹನುಮಂತನಿಗೆ ಎತ್ತಕ್ಕಾಯಿತು. ಯಾಕೆ? ಯಾಕೆಂದರೆ ರಾವಣ ದ್ವೇಷದಿಂದ ಹೋಗಿದ್ದ, ಹನುಮಂತ ಪ್ರೀತಿಯಿಂದ ಹೋದ. ಸೊ ಯಾವ ಕಾರ್ಯ ರಾವಣನಿಗೆ ಅಸಾಧ್ಯ ಆಯಿತೋ ಅದೇ ಕಾರ್ಯವನ್ನ ತುಂಬ ಸಹಜವಾಗಿ ಹನುಮಂತ ಮಾಡ್ದ. ಇಲ್ಲೂ ಕೂಡ ನಾವು ಇದೇ ವಿಷಯವನ್ನ ತಿಳ್ಕೊತೀವಿ. ಯಾವ ಭಾವದಿಂದ ನಾವು ಒಂದು ದೇವ್ರ ಹತ್ರ ಹೊರಡ್ತೀವೋ ಆ ಭಾವದಂತೆಯೇ ನಮಗಲ್ಲೊಂದು ಪರಿಣಾಮ ಸಿಗುತ್ತೆ. ಸೊ ನಾವು ತುಂಬ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ನಮ್ಮ ಕಾರ್ಯದಲ್ಲಿ ನಿಷ್ಠೆಯಿಂದ ನಮ್ಮ ಕಾರ್ಯವನ್ನ ನಾವು ಏನಂತಾರ ಸತ್ಯದಿಂದ ನಡೆಸ್ಕೊಂಡು ಧರ್ಮದ ದಾರಿಯಲ್ಲಿ ನಡೆಸ್ಕೊಂಡು ಮಾಡಕ್ ಹೋಗಕ್ ಪ್ರಯತ್ನ ಮಾಡಬೇಕು. ಈ ಪಾಂಚಜನ್ಯದ ಧ್ವನಿ ವಿಷಯಕ್ಕೇನೆ ನಾವು ಇನ್ನೊಂದು ವಿಷಯ ನೋಡ್ಬೋದು. ಇವಾಗ ನಾವು ಹೇಳಿದ್ವಿ ಇಷ್ಟೆಲ್ಲ ಶಂಖಗಳ ನಾದ ಆದಾಗ ಎಲ್ರಿಗೂ ಆ ಕೌರವರಿಗೆ ಭಯ ಆಯಿತು ಅಂತ. ಈಗ ಕೃಷ್ಣ ಕೂಡ ಅವನ ಪಾಂಚಜನ್ಯವನ್ನ ಉದ್ದ, ಅವನ ಶಂಖದ ಹೆಸರು ಪಾಂಚಜನ್ಯ, ಅದನ್ನು ಉದ್ದ. ಆಗ ಆ ನಾದವನ್ನ ಕೇಳಿ ಪಾಂಡವರ ಕಡೆಯಲ್ಲಿ ಎಲ್ಲ ಇದ್ದ ಸೈನಿಕರಿಗಳಿಗೂ ಎಲ್ಲ ಯೋಧರಿಗೂ ಒಂದು ಸ್ಫೂರ್ತಿ ಉಂಟಾಯಿತು. ಕೌರವರ ಕಡೆ ಇದ್ದವ್ರಿಗೆಲ್ಲ ಭಯ ಆಯಿತು. ಇಲ್ಲಿ ಕೂಡ ನಾವು ಯಾವ ಭಾವದಿಂದ ಇದ್ದೀವಿ ಅದರ ಪ್ರಕಾರ ಆ ಪಾಂಚಜನ್ಯದ ಪರಿಣಾಮ ಆಗುತ್ತೆ. ಇದಕ್ಕೆ ತುಂಬ ಮುಂಚೆ ನಾವು ನೋಡಿರ್ಬೋದು ಇನ್ನೊಂದು ಸಂದರ್ಭದಲ್ಲಿ ಕೃಷ್ಣನ ಪಾಂಚಜನ್ಯ ಅವನು ಉದ್ದಾಗ ರುಕ್ಮಿಣಿಗೆ ಧೈರ್ಯ ಬಂದಿತ್ತು. ನಮಗೆ ರುಕ್ಮಿಣಿ ಅಪಹರಣ ಮಾಡಿದ್ದು, ಕೃಷ್ಣ ಅಪಹರಣ ಮಾಡಿ ಅವಳನ್ನ ಮದುವೆ ಆಗಿದ್ದು ಆ ವಿಷಯ ನಮಗೆ ಗೊತ್ತಿದೆ ಅಲ್ಲ. ಅದರಲ್ಲಿ ಆ ಸ್ವಯಂವರಕ್ಕೆ ರುಕ್ಮಿಣಿನೇ ಒಂದು ಪತ್ರ ಬರೆದು ಒಬ್ಬ ಬ್ರಾಹ್ಮಣರ ಹತ್ರ ಕೊಟ್ಟು ಕೃಷ್ಣನಿಗೆ ಕಳಿಸಿರ್ತಾಳೆ, ನಾನು ಶಿಶುಪಾಲನನ್ನ ಮದುವೆ ಆಗಲ್ಲ, ನೀನೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು, ನೀನೇ ನನ್ನನ್ನು ಮದುವೆ ಆಗಬೇಕು, ನಾನು ನನ್ನ ಮನಸ್ಸೆಲ್ಲ ನಿನ್ನ ಮೇಲೆ ಇಟ್ಟಿರೋದು ಅಂತ ಎಲ್ಲ ಹೇಳಿ ಒಂದು ಪತ್ರ ಬರೆದಿರ್ತಾಳೆ. ಆವಾಗ ಕೃಷ್ಣ ಬರ್ತಾನೆ. ಅಲ್ಲಿ ಬಂದು ಕೃಷ್ಣ ಆ ಸ್ಥಳಕ್ಕೆ ಬಂದಿದ್ದಾನೆ ಅನ್ನೋ ಒಂದು ಸಂಕೇತ ರುಕ್ಮಿಣಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಪಾಂಚಜನ್ಯವನ್ನ ಊದ್ತಾನೆ. ಅವನ ಶಂಖನಾದ ಕೇಳಿ ರುಕ್ಮಿಣಿ ಮನಸ್ಸಲ್ಲಿ ಉಲ್ಲಾಸ ತುಂಬಿಕೊಡುತ್ತೆ. ಅವಳು ತುಂಬ ಸಂತೋಷ ಆಗುತ್ತೆ, ಅವಳು ತುಂಬ ಆನಂದ ಆಗುತ್ತೆ. ಯಾಕೆಂದ್ರೆ ಅವಳ ಮನಸ್ಸಲ್ಲಿ ಅವಳು ಕೃಷ್ಣ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು, ಕೃಷ್ಣನ ಬಗ್ಗೆ ಒಂದು ಪಾಸಿಟಿವ್ ಅಭಿಪ್ರಾಯ ಇರೋದ್ರಿಂದ ಅವಳಿಗೆ ಆ ಶಂಖನಾದವನ್ನ ಕೇಳಿದಾಗ ತುಂಬ ಉಲ್ಲಾಸ ಆಗುತ್ತೆ. ಸೊ ಈ ಪಾಂಚಜನ್ಯದ ಧ್ವನಿ ಒಂದೇ ಶಂಖ ಒಂದೇ ಧ್ವನಿ, ಆದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ನಮ್ಮ ಭಾವದ ಮೇಲೆ ನಿರ್ಭರಿತ. ಸೊ ಅದನ್ನ ನಾವು ಮನಸ್ಸಲ್ಲಿ ಗಮನ ಇಟ್ಕೋಬೇಕು. ಯಾರೋ ಒಬ್ರು ನನಗೆ ಒಂದ್ಸರಿ ಹೇಳಿದ್ರು, ಇಲ್ಲಿ ಮಲ್ಲೇಶ್ವರಂ, ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಕೃಷ್ಣನ ದೇವಸ್ಥಾನ ಇದೆ, ವೇಣುಗೋಪಾಲ ಸ್ವಾಮಿ ಮಂದಿರ. ಸೊ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಒಂದು 3-4 ವರ್ಷ ಅನ್ಸುತ್ತೆ ಅದು ಮುಂಚೆ ನರಸಿಂಹರ ಒಂದು ವಿಗ್ರಹ ಅಲ್ಲಿ ಸ್ಥಾಪನೆ ಮಾಡಿ ಅದು ಅಲ್ಲೆಲ್ಲ ಪೂಜೆ ಎಲ್ಲ ಶುರುವಾಗಿತ್ತು. ಆಗ ಒಬ್ರು ನನಗೆ ಪರಿಚಯ ಇದ್ದವರು ಒಬ್ರು ಅಲ್ಲಿ ಹೋಗಿ ಅಲ್ಲಿ ನೋಡಿದಾಗ, ಓ ನರಸಿಂಹನ ಸ್ಥಾಪನೆ ಮಾಡಿದ್ದಾರೆ, ಯಾಕೋ ಒಂಥರ ನರಸಿಂಹನ ನೋಡಿದ್ರೆ ತುಂಬ ಭಯ ಅನಿಸುತ್ತೆ ಅಂತ ಅಂದರು. ಆಗ ನಾನು ಅವ್ರನ್ನ ಹಾಸ್ಯವಾಗಿ ಸುಮ್ಮನೆ ಲೈಟಾಗಿ ಕೇಳಿದೆ, ನೀವು ಯಾಕೆ ಹೆದರ್ಕೋತೀರಾ? ನೀವು ಹಿರಣ್ಯಕಶಿಪುನಾ? ನೀವು ಪ್ರಹ್ಲಾದನ್ ಥರ ಇದ್ದರೆ ನಿಮಗೆ ಆ ನರಸಿಂಹನ ನೋಡಿದಾಗ ಪ್ರೀತಿ ಅನಿಸುತ್ತೆ, ಭಕ್ತಿ ಬರುತ್ತೆ. ನೀವು ಹಿರಣ್ಯಕಶಿಪು ಥರ ಇದ್ದರೆ ಮಾತ್ರ ನೀವು ನರಸಿಂಹನ ನೋಡಿಕೊಂಡು ಹೆದರ್ಕೋಬೇಕು. ಸೊ ಆ ಥರ ನಮ್ಮ ಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರಿಂದ ನಮ್ಮ ಮನಸ್ಸಲ್ಲಿ ನಮ್ಮ ಒಳಗೆ ಯಾವ ರೀತಿ ಒಂದು ಭಯ ಇದೆ ಅಥವಾ ಪ್ರೇಮ ಇದೆ ಭಗವಂತನ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ. ಈಗ ಈ ಕೌರವರಿಗೆಲ್ಲ ಗೊತ್ತಿತ್ತು ಅವರು ಅಧರ್ಮದ ದಾರಿಯಲ್ಲಿ ಇದ್ದಾರೆ ಅಂತ, ಅದಕ್ಕೆ ಅವ್ರಿಗೆ ಭಯ ಆಯಿತು. ನಮಗೆ ಆ ಕಥೆನೂ ಗೊತ್ತಿದೆ, ಯಾವ ರೀತಿ ಯುದ್ಧಕ್ಕೆ ಮುಂಚೆ ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಹೋದ್ರು ಕೃಷ್ಣನ ಹತ್ರ ಏನೋ ಸಹಾಯ ಕೇಳಬೇಕು ಯುದ್ಧಕ್ಕೋಸ್ಕರ ಅಂತ. ದುರ್ಯೋಧನ ಏನ್ ಕೇಳ್ಕೊಂಡ? ಕೃಷ್ಣನ ಸೇನೆ, ನಾರಾಯಣಿ ಸೇನೆ, ತುಂಬಾ ಬಲವಂತವಾದ ಸೇನೆ, ಅದು ನನಗ್ ಬೇಕು ಅಂದ ದುರ್ಯೋಧನ. ಅರ್ಜುನ ಏನ್ ಕೇಳ್ಕೊಂಡ? ಕೃಷ್ಣ ನೀನೇ ನಮ್ ಜೊತೆ ಇರಬೇಕು. ಕೃಷ್ಣ ಹೇಳ್ತಾನೆ, ನಾನು ಯಾವ ಆಯುಧವನ್ನು ತಗೊಳ್ಳಲ್ಲ ಕೈಯಲ್ಲಿ, ನಾನು ಯುದ್ಧನೇ ಮಾಡಲ್ಲ, ಆದರೆ ನಿನಗೆ ವಿಚಾರ ಮಾಡು ಏನ್ ಬೇಕು ಅಂತ. ಅರ್ಜುನ ಹೇಳ್ತಾನೆ, ನನಗೆ ಸೇನೆನೇ ಬೇಡ, ನೀನ್
ಯುದ್ಧ ಮಾಡದೇ ಇದ್ರೂ ಪರವಾಗಿಲ್ಲ, ನೀವೊಂದು ಆಯುಧನೂ ಎತ್ತಬೇಡ, ಏನು ಮಾಡಬೇಡ, ಆದರೆ ನೀನು ನಮ್ಮ ಜೊತೆ ಇರಬೇಕು ಅಂತ. ಸೊ ಪಾಂಡವರಿಗೆ ಸಂಪೂರ್ಣವಾಗಿ ಕೃಷ್ಣನ ಮೇಲೆ ವಿಶ್ವಾಸ ಇತ್ತು, ಕೃಷ್ಣನಲ್ಲಿ ಭಕ್ತಿ ಇತ್ತು. ಆ ಭಾವದಿಂದ ಅವ್ರು ನಡ್ಕೊಂಡಾಗ ಅವ್ರಿಗೆ ಯಾವ ರೀತಿಯ ಭಯನೂ ಇರಲಿಲ್ಲ. ಅವ್ರ ಧರ್ಮದ ಕಡೆ ಇದ್ರು. ಕೃಷ್ಣ ಸ್ವತಃ, ನಾವು ಹೇಳ್ತೀವಲ್ವಾ, ಕೃಷ್ಣನೇ ಸಾಕ್ಷಾತ್ ಸನಾತನ ಧರ್ಮ, ಕೃಷ್ಣಂ ಧರ್ಮಂ ಸನಾತನಂ ಅಂತ ಹೇಳ್ತಾರೆ. ಕೃಷ್ಣನೇ ನಮ್ಮ ಜೊತೆ ಇದ್ದಾಗ ನಮ್ಗೆ ಯಾವ ಭಯ ಅಂತ ಭಾವದಿಂದ ಅವರಿದ್ರು. ಆ ಧೈರ್ಯದಿಂದ ಅವ್ರು ಯುದ್ಧ ಮಾಡಿದ್ರು. ಆದರೆ ಕೌರವರಿಗೆ ಏನು, ಅವ್ರ ಒಳ ಮನಸ್ಸಲ್ಲಿ ಅವ್ರಿಗೆ ಗೊತ್ತಿತ್ತು ಅವರು ಅಧರ್ಮದ ದಾರಿಯಲ್ಲಿ ಇದ್ದಾರೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಭಯ ಇತ್ತು. ಅದಕ್ಕೆ ಅವ್ರಿಗೆ ಆ ಶಂಖಗಳ ನಾದವನ್ನ ಕೇಳಿದಾಗ ಅವ್ರಿಗೆ ಆತಂಕ ಉಂಟಾಯಿತು. ಇದರಿಂದ ನಮಗೇನ್ ಸಂದೇಶ ಅಂದ್ರೆ, ಸದಾಕಾಲ ನಾವು ನಮ್ಮ ಜೀವನದಲ್ಲಿ ಧೈರ್ಯದಿಂದ ನಡ್ಕೊಂಡು ಹೋಗ್ಬೇಕು, ನಮ್ಮ ಕಾರ್ಯ ಎಲ್ಲ ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯ ಭಯ ಇರಬಾರ್ದು ಅಂದ್ರೆ, ನಾವು ಧರ್ಮದ ದಾರಿಯಲ್ಲಿ ನಡಿಬೇಕು, ನಾವು ಕೃಷ್ಣನ ಬದಿಯಲ್ಲಿ ಇರಬೇಕು, ನಾವು ಭಕ್ತಿಯಿಂದ ನಮ್ಮ ಜೀವನ ನಡೆಸ್ಕೋಬೇಕು. ಜೀವನದ ಎಲ್ಲ ಏನೇ ಒಂದು ಕಷ್ಟ ಬಂದ್ರೂ, ಯಾವುದೇ ಒಂದು ಪ್ರಶ್ನೆ ಬಂದ್ರು, ಯಾವುದೇ ಒಂದು ಏನೋ ಒಂದು ತೊಂದರೆ ನಮಗಿದ್ರೂ ಕೂಡ ಭಗವಂತನಿಗೆ ನಾವು ಶರಣ ಹೋಗಿ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋ ಆ ಭಾವದಿಂದ ನಾವು ನಡ್ಕೊಂಡು ಹೋದಾಗ ಖಂಡಿತ ನಮಗೆ ಧೈರ್ಯ ಇರುತ್ತೆ, ಭಗವಂತನ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಕೌರವರ ಥರ ಆಗದೆ ಪಾಂಡವರ ಥರ ಇದ್ದು ನಾವು ಭಗವಂತನ ಭಕ್ತಿಯನ್ನ ಮಾಡಿ ಅವನ ಶರಣಾಗಿ ಅದೇ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು. ಸೊ ಈ ವಿಷಯಗಳನ್ನ ನಾವು ಇವತ್ತಿನ ಈ ಶ್ಲೋಕದಿಂದ ಕಲ್ತ್ವಿ. ಈಗ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಸತ್ಸಂಗ ಪ್ರಾರಂಭಿಸೋದಕ್ಕೋಸ್ಕರ ಮತ್ತೆ ಇಲ್ಲಿ ಸೇರುವಂಥ ಒಂದು ಸದ್ಬುದ್ಧಿಯನ್ನ ಶ್ರೀಕೃಷ್ಣ ಮತ್ತು ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅವರ ಪ್ರೇರಣೆಯಿಂದಾನೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಸದಾ ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸೋಣ. ಮುಂದಿನ ಸತ್ಸಂಗದಲ್ಲಿ ಮುಂದಿನ ಶ್ಲೋಕದ ವಿಷಯವನ್ನ ನೋಡೋಣ. ನಮಸ್ಕಾರ.